ನೀವು ನೋಡ್ತಾ ಇದ್ರೆ ಆ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಸೊ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅಪ್ಪು ದೇವಸ್ಥಾನ, ಅಪ್ಪು ಒಂದು ಸಮಾಧಿಗೆ ಬಂದಿದ್ದಾರೆ. ಒಂದಷ್ಟು ಜನ ಅದನ್ನ ವೀಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ, ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾನು ಇವತ್ತು ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಸಾಕಷ್ಟು ಫ್ಯಾನ್ಸ್ಗಳು ಇಲ್ಲಿ ಇರೋದ್ರಿಂದ ಫ್ಯಾನ್ಸ್ಗಳೆಲ್ಲ ಅಪ್ಪು ಬಗ್ಗೆ ಏನೇನೆಲ್ಲ ಹೇಳ್ತಾರೆ, ಏನೇನು ಕತೆ, ಒಂದಷ್ಟೆಲ್ಲ ನಾನು ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಅಣ್ಣನ ಆಟ ಆಡೋರಿಲ್ಲ, ದೇವರ ಆಟ ಬಲವರಿಲ್ಲ. ದೇವ್ರು ಯಾಕೆ ಮೇಲೆ ಬೇಕು ಉಸಿರಾಡ್ಕೋಬೋದು. ಅಣ್ಣನ ತರ ಆಟ ಅಜನಲ್ಲ ಗೆದ್ದಾಕೋ ಅಪ್ಪು ಮಿಲ ತೈಲಕ್ಕೋ ಅರವತ್ತು ವಯಸ್ಸು ಚಾಲು 50 ನೀವು ಹೇಳಿದ್ರಿ ಪ್ರತಿ ವರ್ಷನೂ ನೀವು 60 ವರ್ಷ ದಾಟಿದ್ರು ಕೂಡ ಪ್ರತಿ ವರ್ಷನೂ ಇಲ್ಲಿ ಬರ್ತೀನಿ. ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಇವ್ರು ಬಂದಿರೋದು, ಪ್ರತಿ ವರ್ಷ ಈ ತರ ಬರ್ತಾರಂತೆ. ಏನಕ್ಕೆ ಅಪ್ಪು ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಪ್ಪು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವನ ಅಭಿಮಾನಿ ನಾನು. ಅವ್ನು ಈಟಿರ್ತ ನೋಡ್ತಾ ಇದ್ದೀನಿ. ನಾವು ಅಪ್ಪು ಸರ್ನ ಅವ್ರ ಅಣ್ಣ ಅವ್ರ ಅಪ್ಪ ಅವ್ರಿದ್ದಾಗ ನೋಡೀನಿ. ಶಬ್ದ ಇದು ಪಿಕ್ಚರ್ ಶೂಟಿಂಗ್ ಇದ್ದಾಗ ಬಂದೀನಿ. ಇದೆಲ್ಲ ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷ ಕಾಯಂ ಬರ್ತಾರೆ. ಶಿವಣ್ಣ ಅವರು, ರಾಜೇಂದ್ರ ರಾಜ್ಕುಮಾರ್ ಅವರು ಎಲ್ಲ ನಮ್ಗೆ ತುಂಬಾ ಇಷ್ಟ. ಅವ್ರ ಫ್ಯಾಮಿಲಿನ ಪಾರ್ವತಮ್ಮ ಅವರು ಇದ್ದಾಗಿಂದ ಬರ್ತಾರೆ. ನಗುವಿನ ದೊರೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪು, ನಿಮಗೆ ವರ್ಷವಾಯಿತು ಇಂದಿಗೆ 51. ನಿಮ್ಮ ಪುಣ್ಯಕ್ಷೇತ್ರವ ದರ್ಶನ ಮಾಡುತ್ತಿದ್ದರ ಅಭಿಮಾನಿಗಳು ಬಂದು, ನೀವಲ್ಲವೇ ಕರ್ನಾಟಕದ ಪಾಲಿನ ನಿಜವಾದ ಆತ್ಮೀಯ ಬಂಧು. ನಿಮ್ಮ ನೆನೆದು ಸಂಕಟ ಪಡುತ್ತಿದ್ದೀವಿ ನಾವಿಂದು. ಅಂಧರ ಪಾಲಿಗೆ ನೀವು ದಾರಿದೀಪ, ನೊಂದವರ ಪಾಲಿಗೆ ಅಪ್ಪು ನಂದಾದೀಪ. ಕರ್ನಾಟಕದ ಪಾಲಿನ ದೈವ ಸ್ವರೂಪ, ನಿಮ್ಮಂಥವರು ಈ ಭೂಮಿ ಮೇಲೆ ಹುಟ್ಟಿ ಬರದೆ ಅಪರೂಪ. ಹುಟ್ಟುಹಬ್ಬವೆಂದರೆ ಎಲ್ಲರೂ ಸಂತೋಷ ಪಡುವ ದಿನ, ಹುಟ್ಟುಹಬ್ಬವೆಂದರೆ ಎಲ್ಲರೂ ಸಂತೋಷ ಪಡುವ ದಿನ. ಆದರೆ ನಮಗೆಲ್ಲರಿಗೂ ಅಭಿಮಾನಿಗಳಿಗೆ ಸಂಕಟ ಪಡುವ ದಿನ. ನಾವು ತಂದ ಹೂವಿನ ಹಾರವನ್ನು ಯಾರ ಕೊರಳಿಗೆ ಹಾಕುವುದು, ನಾವು ತಂದ ಸಿಹಿಯಾದ ಕೇಕನ್ನು ಯಾರಿಗೆ ತಿನ್ನಿಸೋದು, ನಿಮ್ಮ ಭಾವಚಿತ್ರವನ್ನು ಯಾರ ಕೈಗೆ ನೀಡೋದು, ಯಾರ ಬಳಿ ನಿಂತು ನಿಮ್ಮ ನಗುತ್ತಾ ಭಾವಚಿತ್ರವನ್ನು ತೆಗೆಸಿಕೊಳ್ಳೋದು. ಹುಟ್ಟುಹಬ್ಬದ ಶುಭಾಶಯವೊಂದು ಯಾರ ಮುಂದೆ ಕಿರಿಚಿಕೊಳ್ಳೋದು. ಇನ್ನು ಇದನ್ನು ನೆನೆಸಿಕೊಂಡರೆ ನಮಗೇನು ದೋಚೋದು. ಅಪ್ಪು ಮತ್ತೆ ಹುಟ್ಟಿ ಬಂದು ಕರುನಾಡಿಗೆ. ಅಂದರೆ ಇಷ್ಟ. ನಗುವೆಂದರೆ ಅಪ್ಪು, ಮಗುವೆಂದರೆ ಅಪ್ಪು, ಒಪ್ಪುಗೆ ಎಂದರೆ ಅಪ್ಪು, ಆತ್ಮೀಯತೆ ಎಂದರೆ ಅಪ್ಪು, ನಲಿವೆಂದರೆ ಅಪ್ಪು, ಒಲವೆಂದರೆ ಅಪ್ಪು, ಬಲವೆಂದರೆ ಅಪ್ಪು, ಪ್ರೀತಿ ಎಂದರೆ ಅಪ್ಪು, ಮಮಕಾರವೆಂದರೆ ಅಪ್ಪು, ಮಮತೆ ಎಂದರೆ ಅಪ್ಪು, ವಾತ್ಸಲ್ಯವೆಂದರೆ ಅಪ್ಪು, ಹೊಂದಾಣಿಕೆ ಎಂದರೆ ಅಪ್ಪು, ಚೆಲುವೆಂದರೆ ಅಪ್ಪು ನಮ್ಮ ಅಪ್ಪು, ನೃತ್ಯವೆಂದರೆ ನಮ್ಮ ಅಪ್ಪು, ನಟನೆ ಎಂದರೆ ನಮ್ಮ ಅಪ್ಪು, ಆತ್ಮಸ್ಥೈರ್ಯವೆಂದರೆ ನಮ್ಮ ಅಪ್ಪು, ಧೈರ್ಯವೆಂದರೆ ನಮ್ಮ ಅಪ್ಪು, ದಾನ ಧರ್ಮವೆಂದರೆ ನಮ್ಮ ಅಪ್ಪು, ಸಹನೆ ಎಂದರೆ ನಮ್ಮ ಅಪ್ಪು, ಸಂಯಮವೆಂದರೆ ನಮ್ಮ ಅಪ್ಪು, ಕರುಣೆ ಎಂದರೆ ನಮ್ಮ ಅಪ್ಪು, ಕಲಿಕೆ ಎಂದರೆ ನಮ್ಮ ಅಪ್ಪು. ಹುಟ್ಟಿ ಬಾ ಪುನೀತ, ಕರುನಾಡಿಗೆ ನೀ ಸ್ವಂತ. ಕರ್ನಾಟಕ ರತ್ನ ಅಪ್ಪು ಬಾಸ್ ಅಷ್ಟೇ, ಏನು ಹೇಳಕ್ಕಾಗಲ್ಲ. ಅವ್ರಿಲ್ಲ ಅಂತ ತಿಳ್ಕೊಂಡಿಲ್ಲ ನಾವು, ಅವ್ರು ಇದಾರಂತೆ ಬಂದಿದ್ದೀವಿ. ಬಟ್ ಅವರು ಇನ್ಸ್ಟಾಗ್ರಾಮ್ ಬರ್ತಾರೆ, ಏನಂತ ಬರ್ತಾರೆ ಗೊತ್ತಾ? ಈ ವರ್ಷ ಇಲ್ಲ, ಮುಂದಿನ ವರ್ಷ ಬರ್ತೀನಿ. ಮುಂದಿನ ವರ್ಷ ಕಾಯ್ಕೊಂಡು ಕುಂತಿದ್ವಿ ನಾವು. ಮುಂದಿನ ವರ್ಷ ಬರ್ತಾರೆ, ಬರಲೇಬೇಕು. ಮನೆ ಮುಂದೆಗೆ ನಾಳೆ ಬಾ ಅಂತ ಬೋರ್ಡ್ ಹಾಕಿರ್ತಾರೆ ನೋಡಿ. ಇವಾಗ ಶೂಟಿಂಗ್ ಹೋಗಿದ್ದಾರೆ ಅಷ್ಟೇ, ಬಟ್ ಇಲ್ಲ ಅಂತಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಾರಲ್ಲ. ಇವಾಗ ಇಲ್ಲ, ಸೆಲೆಬ್ರೇಷನ್ ಇಷ್ಟು ಆಯ್ತು. ಇಷ್ಟಾಗಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅಪ್ಪುಗೆ ಹುಟ್ಟುಹಬ್ಬದ ಆರ್ಕೆ ಶುಭಾಶಯಗಳು. ನಾನು ವರ್ಷ ಬರ್ತೀನಿ. ನಾವು ನೋಡಿ, ನಮ್ಮ ಹಬ್ಬ ಅಂದರೆ ನಮ್ಮ ಊರ ಹಬ್ಬ, ನಮ್ಮ ರಾಜ್ಯ ಹಬ್ಬ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಮಾಡ್ತಾರೆ. ನೋಡಿ, ಅವರೊಂದು ಹಾಡಲ್ಲೇ ಇದೆ ನೋಡಿ, ಅಪ್ಪ ಯಾವಾಗಲೂ ಜೊತೆಲಿರಬೇಕು, ನಗುತ್ತಾ ಬಾ ನನ್ನ ಜೊತೆ ಅಂತ. ಆ ಥರನೇ ಅಪ್ಪ ಪಕ್ಕದಲ್ಲೇ ಇದ್ದಾರೆ ನೋಡಿ, ನಗ್ತಾನೆ. ಅದು ನೋಡೋಕ್ಕೋಸ್ಕರ ಬರ್ತೀವಿ ಸರ್. ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಾವು ಕಲ್ಪನೆನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆದ್ದರಿಂದ ಅವರು ಇಲ್ಲ ಅನ್ನೋದಕ್ಕಿಂತ ಇದ್ದಾರೆ ಅಂತೇಳಿ ನಾವು ಈ ಶುಭ ದಿನನ ಆಚರಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಇಡೀ ಕರ್ನಾಟಕಾದ್ಯಂತ ಇವತ್ತು ಹಬ್ಬ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇದು ಹಬ್ಬ ಅಲ್ಲ, ಯಾಕಂದರೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅಪ್ಪು ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಆತ್ಮದಲ್ಲಿದ್ದಾರೆ. ಅಪ್ಪು ಅವರು ಯಾವತ್ತೂ ಸತ್ತಿಲ್ಲ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಅದರಿಂದ ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ನಾವು ಇವತ್ತು ಈ ಹಬ್ಬನ ತುಂಬ ಸಡಗರದಿಂದ ಆಚರಿಸ್ಬೇಕು ಅಂತ ತುಂಬ ಕೇಳ್ಕೊತಾ ಇದ್ದೀನಿ.
ಡಾಕ್ಟರ್ ಅಪ್ಪು ನಿಮ್ಗೆ ಪಾಪ ಅವ್ರ ಕಣ್ಣೀರ್ ನೀರ್ ಬಂದ್ಬಿಡ್ತು. ಯಾಕೆಂದ್ರೆ ಅವ್ರಿಗೂ ಪ್ರೀತಿ ವಿಶ್ವಾಸ ಏನು ಅಂದ್ರೆ ಅಪ್ಪು ಬಾಸು ಇರ್ಬೇಕಾಯ್ತು. ಇಡೀ ಜೀವನದಲ್ಲಿ ಅವರು ಎಂದೆಂದವ್ರೆ ಏನೇನೋ ಆಗೋದ್ರು, ದಾನ ಧರ್ಮ ಎಲ್ಲ ಮಾಡವ್ರೆ, ಅನಾಥಾಶ್ರಮಗಳು ಎಲ್ಲ ಮಾಡವ್ರೆ ಪಾಪ. ಅಂಥವ್ರಿಗೆ ಈ ಥರ ಏನು ದೇವರು ಕರುಣೆನೇ ಹೊರಟಿಲ್ಲ ಅಂತ ಅಂದ್ರಲ್ಲಿ ಆ ಬಾಸು ಇದೀರ ಇಡೀ ವರ್ಲ್ಡಲ್ಲಿ ನಂಬ್ತಿರೋ ಬಿಡ್ತಿರೋ ಬೇಜಾರು ಮಾಡ್ಕೊಬೇಡಿ. ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲೂ ಅಪ್ಪು ಬಾಸ್ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನೇನು ಆಗುತ್ತೆ ಇದು ಅಂದರೆ ನಂಬ್ತಿರೋ. ಅವರಿಂದ ಎಲ್ಲ ಅನಾಥಾಶ್ರಮ ದಾನ ಧರ್ಮ ಎಲ್ಲ ಮಾಡ್ತಾರಲ್ಲ, ಅದೇ ಥರ ಎಲ್ಲ ಬೆಳೆಯೋರು ಸ್ಕೂಲ್ಗಳೆಲ್ಲ ಬದುಕ್ತಾ ಇರೋದು. ಈಗ ನಮ್ಮ ಮೇಡಮ್ಮ ಈಗ ಮಾಡ್ತವ್ರೆ ಅದನ್ನು, ಅಪ್ಪು ಬಾಸ್ನೇ ಕಂಟಿನ್ಯೂ ಮಾಡ್ತವ್ರೆ, ನಮ್ಮ ಮೇಡಮ್ ಮಾಡ್ತವ್ರೆ ಈಗ. ಅದು ಏಕೆಂದರೆ ಅವರು ಒಳ್ಳೆ ಗುಣ ಇತ್ತು. ಅದೇನು ದೇವರು ಏನು ಮಾಡ್ಬಿಟ್ಟ ಅಂದ್ರೆ ಗೊತ್ತಿಲ್ಲ, ದೇವ್ರಿಗೆ ಕರುಣೆನೇ ಇರುವೇನು. ಅಪ್ಪು ಬಾಸ್ ಇವತ್ತಿರುವ ನಮ್ಮ ಹತ್ರ ಜೊತೆಲೇ ಅವರೇ, ಎಲ್ಲರಿಗೂ ಒಂಥರ ಬೆಂಬಲ ಕೊಡ್ತಾ ಇದ್ದಾರೆ. ಅಪ್ಪು ಸರ್ ದೈಹಿಕವಾಗಿ ದೂರ ಆಗಿರ್ಬೋದು, ಮಾನಸಿಕವಾಗಿ ಯಾವತ್ತು ನಮ್ಮ ಜೊತೆ ಇರ್ತಾರೆ. ಜೊತೆಗಿರೋ ಜೀವ ಎಂದಿಗೂ ಜೀವಂತ. ಅಭಿಮಾನಿಗಳು ಹೇಳೋದಷ್ಟೇ, ಹೃದಯದಲ್ಲಿ ಯಾವತ್ತು ಅವ್ರನ್ನ ಎಣಿಸ್ಕೊಂತ ಅವ್ರು ನಮ್ಮ ಜೊತೆಲಿ ಇಟ್ಕೊಂಡಿರೋದೆ ಜೈ ಅಪ್ಪು. 2000 ಹಿಡಿದು ಇಲ್ಲಿವರೆಗೂ ನಾವು ಸ್ಟಿಕ್ಕರ್ ರೆಡಿ ಮಾಡ್ತಾ ಇದೀವಿ. ಅಪ್ಪು ಬಾಸ್ದು ಮತ್ತು ರಾಜ್ಕುಮಾರ್ದು, ಶಿವರಾಜ್ಕುಮಾರ್ದೆಲ್ಲ ಭಾಳ ಮೂವೀಸ್ ಎಲ್ಲ ನೋಡ್ಕೊಂಬಂದಿದ್ದೀವಿ. ಅವರು ಭಾಳ ಫೇವ್ರೇಟ್ ನಾವು. ನಮಗೆ 2016 ಅಪ್ಪು ಸರ್ ಒಂದು 50,000 ರೂಪಾಯಿ ಹೆಲ್ಪ್ ಮಾಡಿದರು. ನಮಗೆ ಕಾಲಿಗೆ ಆಪ್ರೇಷನ್ ಆಗಿತ್ತಲ್ಲ, ಅವಾಗ ನಮಗೆ 2016 ಹೆಲ್ಪ್ ಮಾಡಿದರು. ಅದನ್ನು ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಅಪ್ಪು ಬಾಸ್ ಇರಬೇಕಾಗಿತ್ತು, ಆದರೆ ವಿಧಿಯಾಟ ಏನೂ ಮಾಡೋಕ್ಕಾಗಲ್ಲ. ವಿಧಿ ಮುಂದೆ ಏನೂ ಇಲ್ಲ ಮನುಷ್ಯ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ನನ್ನ ಕಂದ, ರಾತ್ರಿ ಆಯ್ತು ನೋಡು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಿಗೆ.